Hello, good morning friends. I am Mrinal Godke. Welcome to Gurudev IAS, KS and Banking Academy, Dharwad. So friends, today we are going to discuss the second section in which we are going to discuss DI, mains level DI for exams, RRB PO exams. RRB PO exams ಗೆ pre-qualify ಆದವರಿಗೋಸ್ಕರ ಇದು ಪರ್ಟಿಕ್ಯುಲರ್ ವಿಡಿಯೋ. As I informed you in the last video, ಲೈಕ್ ನಾನು ಫಾಸ್ಟಾಗಿ ಮೂವ್ ಆಗ್ತೀನಿ, ಸ್ವಲ್ಪ ನೀವೇ ಕೋಆಪ್ರೇಟ್ ಮಾಡ್ಬೇಕಂತಂದ್ರೆ ಇದು ವಿಡಿಯೋ ಅದೇ ಥರ ಇರುತ್ತೆ. ಆದಷ್ಟು ಎಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಲ್ಲ ಈ ಟೈಮ್ ಫ್ರೇಮಲ್ಲಿ ಅಷ್ಟು ಮಾಡ್ತೀನಿ. ಸೊ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ಲಿ ಲೆಟ್ಸ್ ಮೂವ್ ಟು ದ ಕ್ವಶನ್. ಓಕೆ, ಕ್ವಶನ್ ಏನಿದೆ ನೋಡಿ, ಸ್ಟಡಿ ದ ಗಿವನ್ ಫಸ್ಟ್ ಏನು ಮಾಡ್ಬೇಕು ಗೊತ್ತಾ, ಇದು ಕ್ಯಾಲ್ಕುಲೇಟ್ ಡಿ ಐ. ಇಲ್ಲಿ ಟೇಬಲ್ ಇರಲ್ಲ, ಏನಿಲ್ಲ, ನಾವೇ ಟೇಬಲ್ ಫಾರ್ಮೇಶನ್ ಮಾಡ್ಬೇಕು ಇಫ್ ರಿಕ್ವೈರ್ಡ್. ಸೊ ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ, ಫಸ್ಟ್ ಎಲ್ಲ ಡಾಟಾ ಓದಿ, ಡೈರೆಕ್ಟ್ಲಿ ಡೋಂಟ್ ಗೋ ಆನ್ ಟು ಮೇಕಿಂಗ್ ದ ಟೇಬಲ್. ಫಸ್ಟ್ ರೀಡ್ ದ ಡಾಟಾ ಪ್ರಾಪರ್ಲಿ, ದೆನ್ ಯು ಕ್ಯಾನ್ ಗೋ ಆನ್ ಮೇಕ್ ದ ಟೇಬಲ್. ಓಕೆ, ಡಾಟಾ ಏನಿದೆ ನೋಡಿ, following paragraph gives the data regarding number of employees in different companies, that is P and Q. P and Q ಎರಡು ಕಂಪ್ನಿ ಇದೆ. ಆ ಕಂಪ್ನಿಯಲ್ಲಿ ಒಂದು ಸೆಕೆಂಡ್, ಆ ಕಂಪ್ನಿಯಲ್ಲಿ P and Q ಕಂಪ್ನಿಯಲ್ಲಿ ಈಚ್ ಕಂಪ್ನಿ ದೇರ್ ಆರ್ 4 ಡಿಪಾರ್ಟ್ಮೆಂಟ್ಸ್. ಯಾವ್ಯಾವುದು HR, ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್ ಅಂಡ್ ಪ್ರೊಡಕ್ಷನ್ ಅಂತ ಕೊಟ್ಟಿದ್ದಾರೆ. ಇದರ ರಿಗಾರ್ಡಿಂಗ್ ಡಾಟಾ ಕೊಟ್ಟಿದ್ದಾರೆ, ನಂಬರ್ ಆಫ್ ಎಂಪ್ಲಾಯ್ಸ್ ಎಷ್ಟಿದ್ದಾರೆ ಅಂತ ಪ್ರತಿ ಕಂಪ್ನಿಯಲ್ಲಿ. ಸೊ ನೆಕ್ಸ್ಟ್ ನೋಡಿ, ಕಂಪ್ನಿ ಪಿ ಬಗ್ಗೆ ಡಾಟಾ ಕೊಟ್ಟಿದ್ದಾರೆ ಎಸ್ಪೆಷಲಿ. ಸೊ ನಂಬರ್ ಆಫ್ ಎಂಪ್ಲಾಯ್ಸ್ ಇನ್ HR ಅಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಆರ್ ಇನ್ ರೇಷಿಯೋ, HR ಮತ್ತೆ ಪ್ರೊಡಕ್ಷನ್ 2:3 ರೇಷಿಯೋದಲ್ಲಿದ್ದಾರೆ. ಓಕೆ, 20% ಆಫ್ ಎಂಪ್ಲಾಯ್ಸ್ ಆರ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಔಟ್ ಆಫ್ ವಿಚ್ 48 ಆರ್ ಮೇಲ್ಸ್. ಇಲ್ಲಿ ನೋಡ್ರಿ, ಅಂದರೆ ನಾವು ಕಾಲಮ್ ಟೇಬಲ್ ಮಾಡಬೇಕಾದ್ರೆ ಏನೇನು ಮಾಡಬೇಕು, ಬರೀ ಟೋಟಲ್ ನಂಬರ್ ಆಫ್ ಎಂಪ್ಲಾಯ್ಸ್ ಇನ್ ಈಚ್ ಡಿಪಾರ್ಟ್ಮೆಂಟ್, ಅದ್ರ ಜೊತೆಗೆ ಮೇಲ್ ಆ್ಯಂಡ್ ಫಿಮೇಲ್ಸ್ ಅದು ಕೊಟ್ಟಿದ್ದಾರೆ. ಸೊ ಟೇಬಲ್ ಮಾಡಬೇಕಾದ್ರೆ ಮೇಲ್ ಆ್ಯಂಡ್ ಫಿಮೇಲ್ಸ್ ಅದನ್ನು ತಲೆಯಲ್ಲಿ ಇಟ್ಕೊಂಡೇ ಮಾಡಬೇಕು. ನೆಕ್ಸ್ಟ್, ದ ನಂಬರ್ ಆಫ್ ಎಂಪ್ಲಾಯ್ಸ್ ಇನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ 32% more than the number of employees in finance department. 56% of the employees are male and rest 220 are females. Ratio of female employees in marketing and finance department is 5:4. Okay, table ನಾನು ಆಲ್ರೆಡಿ ಡ್ರಾ ಮಾಡಿಟ್ಟಿದ್ದೀನಿ, ಈ ಥರ ಟೈಮ್ ವೇಸ್ಟ್ ಆಗಬಾರ್ದಂತ. ಸೊ ಲೆಟ್ಸ್ ಗೋ ಆನ್ ಟು ಫಿಲ್ಲಿಂಗ್ ದ ಡಾಟಾ. ನಂಬರ್ ಆಫ್ ಎಂಪ್ಲಾಯೀಸ್ ಇನ್ HR and ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಆರ್ ಇನ್ ರೇಷಿಯೋ 2:3. ಓಕೆ, ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಕೊಟ್ಟಿದ್ದಾರೆ, HR ಮತ್ತು ಪ್ರೊಡಕ್ಷನ್, HR ಮತ್ತು ಪ್ರೊಡಕ್ಷನ್ ಟೋಟಲ್ 2x:3x ಅಂತ ಹಿಂಗೆ ಬರ್ಕೊಳ್ಳೋಣ. ಇದೇ ರೇಷಿಯೋಲ್ ಇದೆಯಾ ಟೋಟಲ್ HR and ಪ್ರೊಡಕ್ಷನ್ 2:3 ರೆಸ್ಪೆಕ್ಟಿವ್ಲಿ. 20% ಆಫ್ ಎಂಪ್ಲಾಯ್ಸ್ ಆರ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ನೋಡ್ರಿ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 20% ಎಂಪ್ಲಾಯ್ಸ್ ಇದ್ದಾರೆ. ಟೋಟಲ್ ಈ ಕಂಪ್ನಿ ಪಿ ಅಲ್ಲಿ ಎಷ್ಟಿದಾರಲ್ಲ ಅದ್ರ 20% ಎಂಪ್ಲಾಯ್ಸ್ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಮತ್ತು ಇನ್ನೊಂದು ಡಾಟಾ ಏನು ಕೊಟ್ಟಿದ್ದಾರೆ ನೋಡಿ, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪ್ರೊಡಕ್ಷನ್, ಸಾರಿ 20% ಆಫ್ ಎಂಪ್ಲಾಯೀಸ್ ಆರ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಔಟ್ ಆಫ್ ವಿಚ್ 48 ಆರ್ ಮೇಲ್ಸ್. ಅಂದರೆ ಇದರಲ್ಲಿ 48 ಮೇಲ್ಸ್ ಇದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟೋಟಲ್ 48 ಮೇಲ್ಸ್ ಇದ್ದಾರೆ. ಈ 20%ಅಲ್ಲಿ 48 ಮೇಲ್ಸ್ ಇದ್ದಾರೆ, ರಿಮೈನಿಂಗ್ ಫಿಮೇಲ್ಸ್ ಇರ್ತಾರೆ. ಓಕೆ, ತಿಳಿತಾ ಇಷ್ಟು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಡಾಟಾ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಈಸ್ 32% ಮೋರ್ ದೆನ್ ಎಂಪ್ಲಾಯೀಸ್ ಇನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇದ್ದಾರಲ್ಲ ಅದಕ್ಕೂ 32% ಮೋರ್ ಅಂತ. ಟೋಟಲ್ 32% ಅಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಇದ್ದಾರಲ್ಲ ಏನು ನಮಗೆ ವ್ಯಾಲ್ಯೂ ಬರುತ್ತೆ ಅದಕ್ಕೂ 32% ಮೋರ್ ಇದ್ದಾರೆ ಅಂತ. ಸೊ ನಾವಿಲ್ಲಿ ಏನಂತ ನೋಟ್ ಡೌನ್ ಮಾಡ್ಕೊಳ್ಳೋಣ, ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಡಿಪಾರ್ಟ್ಮೆಂಟ್ಗಿಂತ 32% ಮೋರ್ ದೆನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಪ್ರೊಡಕ್ಷನ್ ಏನಿದಾರಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಿಂತ 32% ಜಾಸ್ತಿ ಇದ್ದಾರೆ ಅಂತ. ಹೌದಾ 32% ಜಾಸ್ತಿ ಇದ್ದಾರೆ ಅಂತ ಇಷ್ಟೇ ಬರ್ಕೊಳ್ಳಿ. ಇವಾಗ ಇದು 20ಗೆ ಆ್ಯಡ್ ಮಾಡಿಬಿಡಿ, 20 34% ಆ್ಯಡ್ 32% ಆ್ಯಡ್ ಮಾಡಿದರೆ 52 ಆಗುತ್ತೆ. ದ್ಯಾಟ್ ವಿಲ್ ಬಿ ಅ ರಾಂಗ್ ನೋಟೇಶನ್. ದ ಕರೆಕ್ಟ್ ನೋಟೇಶನ್ ಇಸ್ ಟೋಟಲ್ ನಂಬರ್ ಆಫ್ ಪೀಪಲ್ ಎಷ್ಟು ಬರ್ತಾರಲ್ಲ ಎಂಪ್ಲಾಯೀಸ್ ಇನ್ ಕಂಪ್ನಿ ಪಿ ಆಫ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಈ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಟೋಟಲ್ ಆಗಿ ಬರ್ತಾರಲ್ಲ ಅದಕ್ಕೂ 32% ಹೆಚ್ಚಿಗೆ ಇದ್ದಾರೆ ಅಂತ. ಈ 20ಗೆ ಆ್ಯಡ್ ಮಾಡಿ 52% ಅಂತ ಬರೆಯೋದು ತಪ್ಪು ಮಾಡಬೇಡಿ. ಓಕೆ, ಇದೊಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿದ್ವಿ ನಾವು, 56% ಆಫ್ ದ ಎಂಪ್ಲಾಯೀಸ್ ಆರ್ ಮೇಲ್ ಆ್ಯಂಡ್ ರೆಸ್ಟ್ 220 ಆರ್ ಮೇಲ್. ಇಲ್ಲಿ ನೋಡ್ರಿ, 56% ಆರ್ ಮೇಲ್ ಅಂತಂದ್ರೆ 44% ಆರ್ ಫಿಮೇಲ್. ಅದೇ ಎಷ್ಟಿದ್ದಾರೆ 220. ಹಾಗಾದ್ರೆ 100%ಗೆ ಏನು ಮಾಡಬೇಕು, 44 into 100 ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಪಿ ಬರುತ್ತಾ 22 10 22 2. ಓಕೆ, 2 1 2 5 5 into 100 is equal to 5
100. ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟು ಬಂದ್ರು 500 ಆಫ್ ಕಂಪ್ನಿ ಪಿ. ಇಲ್ಲಿ ಮೇಲೆ ಬರ್ಕೊಂಡ್ಬಿಡೋಣ, ಇಲ್ಲಿ ನೋಡಿ ಕಂಪ್ನಿ ಪಿ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ 500. ಓಕೆ, ಇಲ್ಲಿ ನೋಡ್ರಿ ಟೋಟಲ್ ಫಿಮೇಲ್ಸ್ ಎಷ್ಟಿದ್ದಾರೆ 220 ಅಂತ ಕೊಟ್ಟಿದ್ದಾರೆ. ಟೋಟಲ್ ಫಿಮೇಲ್ಸ್ 220. ಹಂಗಾದ್ರೆ ಮೇಲ್ಸ್ ಎಷ್ಟಾಗ್ತಾರೆ? ಈ 500 ಅಲ್ಲಿ 220 ಫಿಮೇಲ್ಸ್ ಇದ್ರೆ ಆಬ್ವಿಯಸ್ಲಿ ರಿಮೈನಿಂಗ್ 280 ಆರ್ ಮೇಲ್ಸ್. ಓಕೆ, ಇದೆಷ್ಟಿದೆ 20%. 20% ಆಫ್ 500 ಇಸ್ ನಥಿಂಗ್ ಬಟ್ 100. ಹೌದಾ? ಇದು 100 ಆದ್ರೆ ಇದು 32% ಮೋರ್ ಇದೆ. ಇದೆಷ್ಟಾಗುತ್ತೆ? 100 32% ಮೋರ್ ಅಂತಂದ್ರೆ 132. 3x is equal to 132 ಅಂತಂದ್ರೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ 2x. 2x is equal to ಎಷ್ಟು ಅಂತ. ಸೊ ಇದನ್ನ ನಾವು ಏನ್ ಮಾಡ್ಬೋದು? 132 ಡಿವೈಡೆಡ್ ಬೈ 3 ಇಂಟು 2. x ಅಂತ ಬರೀಬಹುದು, ಬರೀಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. x ಕ್ಯಾನ್ಸಲ್ ಆಗುತ್ತೆ. 3 1 3 4 3 ಅಗೇನ್ 4 44 ಇಂಟು 2 ಇಸ್ 88. ಇಲ್ಲಿ ಎಷ್ಟಿದ್ದಾರೆ? ಇಲ್ಲಿ ಟೋಟಲ್ ಇಫ್ 3x ವ್ಯಾಲ್ಯೂ ಇಸ್ 132, ಇಲ್ಲಿ 88 ಇದ್ದಾರೆ. ಸೊ ಟೋಟಲ್ ನಮಗೆ 500 ಇದ್ದಾರೆ ಅಂತಂದ್ರೆ ಇಲ್ಲಿ 100, ಇದು 132 ಎಷ್ಟಾಯ್ತು? ಇದು 232 ಪ್ಲಸ್ 8 240 ಪ್ಲಸ್ 80 320. ಇವು ಮೂರು ಸೇರಿಸಿದ್ರೆ 320 ಆಯ್ತು. ಹಾಗಾದ್ರೆ ರಿಮೈನಿಂಗ್ 180 ಎಲ್ಲಿದ್ದಾರೆ? ಇಲ್ಲಿದ್ದಾರೆ ಅಂತ ಅರ್ಥ. ಹೌದಾ? ಇಷ್ಟು ಡಾಟಾ ಫಿಲ್ ಮಾಡ್ಕೋಬೋದಾ? ಈ 100 ಅಲ್ಲಿ 48 ಮೇಲ್ಸ್ ಇದ್ದಾರೆ ಅಂತಂದ್ರೆ ರಿಮೈನಿಂಗ್ 52 ಆರ್ ಫಿಮೇಲ್ಸ್. ಇದನ್ನು ಬರಿಬೋದಾ? ಹೌದಾ? ಇಷ್ಟು ಡಾಟಾ ನಾವು ಇಷ್ಟರ ಮೇಲೆ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಈ ಸೈಡಿನ ಟೇಬಲ್ ಫಿಲ್ ಆಗಕ್ಕೆ ಬಂತು ಕಂಪ್ನಿ ಪಿ ಇದು. ನೆಕ್ಸ್ಟ್ ಡಾಟಾ ನೋಡೋಣ. The ratio of female employees in marketing and finance department is 5:4. Ratio of females ಅಂತ ಕೊಟ್ಟಿದ್ದಾರೆ ಮಾರ್ಕೆಟಿಂಗ್ ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಎಷ್ಟು ಅಂತ? 5:4. Ratio of females in marketing and finance department is 5:4 ಅಂತ ಕೊಟ್ಟಿದ್ದಾರೆ. If 4 part is equal to 52, 1 part is equal to 52 divided by 4, that is nothing but 1 3 13. ಇದು ಎಷ್ಟು? 5 parts ಇದೆ. 13 5 65. ಇಲ್ಲಿ 65 ಇದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲಿ 1115 ಇರ್ತಾರೆ ಮೇಲ್ಸ್. ಇಫ್ ಫಿಮೇಲ್ಸ್ ಆರ್ 65 ದೆನ್ ಮೇಲ್ಸ್ ವಿಲ್ ಬಿ 1115. ಸೊ ಇದೇ ತರ ಇವಾಗ ಮತ್ತೇನಾದ್ರು ಡಾಟಾ ಇದೆಯಾ ನೋಡಿ. ಕಂಪ್ನಿ ಪಿ ಬಗ್ಗೆ ಏನಿಲ್ಲ ಸರ್, ಕಂಪ್ನಿ ಪಿ ಬಗ್ಗೆ ಎಂಡ್ ಆಯಿತು ಡಾಟಾ ಅಂತ ಇಷ್ಟೇ ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಏನಾದ್ರು ಡಾಟಾ ಬೇಕಂತಂದ್ರೆ ಕಂಪ್ನಿ ಪಿ ಬಗ್ಗೆ ಅವನಲ್ಲಿ ಸಬ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಡಾಟಾ ಆಫ್ ಕಂಪ್ನಿ ಕ್ಯೂ. ಓಕೆ, the number of employees in finance department is 24 less and 48 less than number of employees in marketing and production departments respectively. ಅಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದಾರಲ್ಲ ಅವರು ಮಾರ್ಕೆಟಿಂಗ್ ಕಿಂತ 24 ಕಮ್ಮಿ ಇದ್ದಾರೆ, 24 ಜನ ಕಮ್ಮಿ ಇದ್ದಾರೆ. ಮತ್ತೆ ಅದೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದಾರಲ್ಲ ಅವರು ಪ್ರೊಡಕ್ಷನ್ ಟೀಮ್ ಕಿಂತ 96 ಕಮ್ಮಿ ಇದ್ದಾರೆ ಅಂತ. ಸೊ ಇದನ್ನ ಹೆಂಗ್ ಬರ್ಕೋಬಹುದು ನೋಡ್ರಿ. ಇಲ್ಲಿ ಇದನ್ನ ಹೆಂಗ್ ಬರ್ಕೋಬಹುದು ಅಂದ್ರೆ ಇಫ್ ಸಪೋಸ್ ಫೈನಾನ್ಸ್ ಒಳಗೆ ಫೈನಾನ್ಸ್ ಎಲ್ಲ ಕೊಟ್ಟಿರೋದು ಫೈನಾನ್ಸ್ ಒಳಗೆ ಎಕ್ಸ್ ಅದಾರ ಅಂತಂದ್ರೆ ಈ ಎಕ್ಸ್ ಕಿಂತ ಮಾರ್ಕೆಟಿಂಗ್ ದವ್ರು ಎಷ್ಟು ಹೆಚ್ಚಿಗಿದ್ದಾರೆ? 24 ಹೆಚ್ಚಿಗಿದ್ದಾರೆ. ನಾನು ಬರ್ಕೊಳಾಗ್ತಿದ್ ನೋಡಿ. ಇಫ್ 24 ಲೆಸ್ ಇದ್ದಾರೆ ಅಂತಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 24 ಲೆಸ್ ಇದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ಮಾರ್ಕೆಟಿಂಗ್ ಅಲ್ಲಿ ಅವ್ರಿಗಿಂತ 24 ಜಾಸ್ತಿ ಇದ್ದಾರೆ ಅಂತ ಅರ್ಥ. ಎಕ್ಸ್ ಪ್ಲಸ್ 24 ಇವರ. ಹೌದಾ? ಸೇಮ್ ಅಗೇನ್ ಪ್ರೊಡಕ್ಷನ್ ದವ್ರು ಎಷ್ಟು ಲೆಸ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಕಿಂತ 48 ಮೆಂಬರ್ಸ್ ಲೆಸ್ ಇದ್ದಾರೆ ಅಂತ. ಸೊ ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಹೆಚ್ಚಿಗಿದ್ದಾರೆ ಅಂತ ಹೇಳ್ಬೋದು. ಎಕ್ಸ್ ಪ್ಲಸ್ 48 ಪೀಪಲ್ಸ್ ಆರ್ ಮೋರ್ ಅಂತ ಹೇಳ್ಬೋದಾ, 48 ಎಂಪ್ಲಾಯೀಸ್. ಹೌದಾ? ಸೊ ನೆಕ್ಸ್ಟ್ ಡಾಟಾ ನೋಡ್ರಿ. ಇದು ನೋಟೇಶನ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಪಾಸ್ ಮಾಡಿ ಇನ್ನೊಂದ್ಸಲ ತಿಳ್ಕೊಳಕ್ ಟ್ರೈ ಮಾಡಿ. 40% employees are there in HR department, which is 10% of total number of employees. HR department ಅಲ್ಲಿ 40 ಜನ ಇದ್ದಾರೆ. ಅವ್ರ ಟೋಟಲ್ ಕಂಪ್ನಿ ಕ್ಯೂ ಏನ್ ಟೋಟಲ್ ಇದೆಯಲ್ಲ ಅದ್ರ 10% ಮಾತ್ರ ಅವರು. ಹೌದಾ? ಇಫ್ 10% is equal to 40, 100% is equal to into 10 400. ಸೊ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಕಂಪ್ನಿ ಕ್ಯೂ ಏನ್ ಹೇಳ್ಬೋದು ನಾವು 400 ಅಂತ. ಇಫ್ ಇಲ್ಲಿ ನೋಡ್ರಿ 40 ಎಂಪ್ಲಾಯೀಸ್ ಏನಿದಾರಲ್ಲ ಇದೇ 10% ಅಂತಂದ್ರೆ 100% ಇಸ್ ನಥಿಂಗ್ ಬಟ್ 40 into 10 is nothing but 400. So total number of employees in company Q 400.
100. ಈ 400 ಅಲ್ಲಿ ಇಲ್ಲಿ ಎಷ್ಟು ಜನ ಇದ್ದಾರೆ? 40 ಜನ ಇದ್ದಾರೆ. ಇನ್ ಮಿಕ್ಕಿ 360 ಜನ ಇಲ್ಲಿದ್ದಾರೆ. ಹೌದಾ? ಈ 400 ಅಲ್ಲಿ 40 ಇಲ್ಲ ಅಂತಂದ್ರೆ 360 ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 3x plus 28 plus 48, 24 plus 48, nothing but 72 is equal to 360. ಹೌದಾ? ನೆಕ್ಸ್ಟ್ 72 ಮೈನಸ್ ಮಾಡಿದ್ರೆ 60, 12 ಮೈನಸ್ ಮಾಡಿದ್ರೆ 288. 3x is equal to 288, x equal to 3 9s are 3 6s are. ಸೊ ಇಲ್ಲಿ ಎಂಪ್ಲಾಯೀಸ್ ಎಷ್ಟಾದ್ರು? ಫೈನಾನ್ಸ್ ಅಲ್ಲಿ 96 number of employees. 96 plus 24 is nothing but 120. Again 96 plus 48, 96 plus 8 is 104, and again plus 40 is 144. ಹೌದಾ? ಹೌದಾ? ನೆಕ್ಸ್ಟ್ ಡಾಟಾ ನೋಡ್ರಿ. 60% and 25% employees in marketing and finance department are respectively males. ಇಲ್ಲಿ ನೋಡ್ರಿ, ಫೈನಾನ್ಸ್ ಮತ್ತೆ ಯಾವುದು ಎಂಪ್ಲಾಯೀಸ್ ಇನ್ ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್. ಮಾರ್ಕೆಟಿಂಗ್ ಅಲ್ಲಿ 60% ಆರ್ ಮೇಲ್ಸ್. 60% ಎಷ್ಟಾಗುತ್ತೆ? 120. ಇದು 120 ಇಂಟು 3/5, 5 5 24 24 3 72 ಆರ್ ಮೇಲ್. if 72 are male, remaining 48 are female. ಹೌದಾ? ನೆಕ್ಸ್ಟ್ ಇದರದು 25% are male. 25 is nothing but 1/4, 4 2s 4 4s. 24 ಇಲ್ಲಿದ್ರೆ ನೆಕ್ಸ್ಟ್ ಎಷ್ಟಾಗುತ್ತಾರೆ? 72 ಫಿಮೇಲ್. ನೆಕ್ಸ್ಟ್ ಡಾಟಾ. ಇಷ್ಟು ಬಿಟ್ಟು ಏನಾದರೂ ಡಾಟಾ ಇದೆಯಾ ನಮ್ಮ ಹತ್ರ? ನೋಡಿ, ಇಷ್ಟು ಬಿಟ್ಟು ಏನಾದರೂ ಡಾಟಾ ಇದೆಯಾ? ಇಲ್ಲೇ ಲಾಸ್ಟ್ ಆಯಿತು. 60% and 25% ಎಂಪ್ಲಾಯ್ ಇನ್ ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಸ್ ಆರ್ ಮೇಲ್ಸ್ ರೆಸ್ಪೆಕ್ಟಿವ್ಲಿ. ಇಷ್ಟು ಬಿಟ್ಟರೆ ಏನು ಡಾಟಾ ಇಲ್ಲ. ಇವಾಗ ಏನು ಮಾಡಬೇಕು? ಇಷ್ಟೇ ಡಾಟಾನ ನಾವು ನೋಟ್ ಡೌನ್ ಮಾಡಿ ಟೇಬಲ್ ಫಿಲ್ ಎಷ್ಟಾಗುತ್ತಲ್ಲ ಅಷ್ಟೇ ಮಾಡಬೇಕು. ಲೆಟ್ಸ್ ಮೂವ್ ಆನ್ ಟು ದ ಸಬ್ ಕ್ವಶನ್. ಸಬ್ ಕ್ವಶನ್ ಏನು ಕೇಳಿದ್ದಾರೆ? ನಮ್ಮ ಕಡೆ ಟೇಬಲ್ ಇಷ್ಟು ಫಿಲ್ ಆಗಿದೆ. ನಾನೇನು ಮಾಡ್ತೀನಿ ಗೊತ್ತಾ? ಇರ್ರಿ ಒಂದು ಸೆಕೆಂಡ್, ಕ್ವಶನ್ ಓದೋಣ. ಎಂಪ್ಲಾಯೀಸ್ ಆರ್ ದೇರ್ ಇನ್ HR ಡಿಪಾರ್ಟ್ಮೆಂಟ್ ವಿಚ್ ಇಸ್ 10% ಆಫ್. ಓಕೆ, ಇದು ಒಂದು ಸ್ವಲ್ಪ ನೀವು ಚೇಂಜ್ ಮಾಡ್ಬೋದಾ? ಅದು ಲಾಸ್ಟ್ ಲೈನ್ ರಿಪೀಟ್ ಆಗಿದೆ. ಇಲ್ಲಿ ಮೇನ್ ಡಾಟಾದ ಲಾಸ್ಟ್ ಲೈನ್ ಇದೆಯಲ್ಲ, ಅದು ರಿಪೀಟ್ ಆಗಿದೆ. ಮೇನ್ ಕ್ವಶನ್ ಇಲ್ಲಿದೆ ನೋಡಿ. ದಿಸ್ ಇಸ್ ಕ್ವಶನ್ ನಂಬರ್ 1. ಹೌ ಮೆನಿ ಮೇಲ್ ಎಂಪ್ಲಾಯೀಸ್ ಆರ್ ದೇರ್ ಇನ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ನಿ P&Q? ಕಂಪ್ನಿ P&Q ಮೇಲ್ ಮಾರ್ಕೆಟಿಂಗ್ ಅಲ್ಲಿ ಬೇಕು. 115 ಪ್ಲಸ್ 72 is nothing but 187. ಆಪ್ಷನ್ ಸಿ. ಇಲ್ಲಿ ನೋಡ್ರಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮೇಲ್ಸ್ ಕೇಳಿದ್ದಾರೆ. 115 plus 72 is nothing but 781, 187. Okay, let's move on to next question. Next question ನೋಡಿರಿ. What is the ratio of number of employees in marketing and finance department together? ನೋಡ್ರಿ, marketing plus finance together of company P to the number of employees in finance and production of company Q. ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್ ಕಂಪ್ನಿ ಪಿ ಎಲ್ ಎಷ್ಟಿದ್ದಾರೆ? ಮಾರ್ಕೆಟಿಂಗ್ ಅಂಡ್ ಫೈನಾನ್ಸ್ ಕಂಪ್ನಿ ಪಿ ಟೋಟಲ್ ಕೇಳಿದ್ದಾರೆ. ಮೇಲ್ ಫಿಮೇಲ್ ಏನು ಡಿಸ್ಕ್ರೈಬ್ ಮಾಡಿಲ್ಲ, ಟೋಟಲ್ ಅಂತ ತಿಳ್ಕೋಬೇಕು. 180 plus 100 is nothing but 280 is to finance and production of company Q. Finance and production. This is finance and this is production. 190 200 240 ಆಗುತ್ತೆ. 96 plus 144 ಮಾಡಿದ್ರೆ nothing but 240. 0 0 cancel. 4 7s are 4 6s are. So your right answer will be option E, 7:6. Okay. Iva next question nodi. If the average of female employees in HR, marketing and finance department of Q, HR, marketing, finance department average ಎಷ್ಟಿದೆ? 48. ಈ ಮೂರರದ average ಎಷ್ಟಿದೆ? 48. ಹಾಗಾದ್ರೆ ಟೋಟಲ್ ಎಷ್ಟಾಗುತ್ತೆ? 120 plus 24 is total 144 ಆಗ್ತಾರೆ ಟೋಟಲ್. ಹೌದಾ? ಟೋಟಲ್ is equal to 144. Then how many male employees are there in HR department of same company? Q ಬಗ್ಗೆ ಮಾತಾಡ್ತಾ ಇದ್ದೀವಿ.
ಯು ಎಚ್ ಆರ್ ಕೇಳಿದ್ದಾರೆ, ಮೇಲ್ ಎಚ್ ಆರ್ ಕ್ವಶನ್ ಮಾರ್ಕ್ ಇದೆ. ಮೇಲ್ ಎಚ್ ಆರ್ ನಮಗೆ ಫಸ್ಟ್ ಫಿಮೇಲ್ ಎಚ್ ಆರ್ ಬೇಕು, ಹೌದಿಲ್ಲ? ಫಸ್ಟ್ ಫಿಮೇಲ್ ಎಚ್ ಆರ್ ಬೇಕು. ಇವು ಮೂರದ್ದು ಸಮ್ ಎಷ್ಟು ಕೊಟ್ಟಿದ್ದಾರೆ? ಅವರೇಜ್ ಈಸ್ 48, ಸಮ್ ಈಸ್ 144. ಯು ಹ್ಯಾವ್ ಟು ಆ್ಯಡ್ ಮಾಡಿ 144 ಅಲ್ಲಿ ಯು ಹ್ಯಾವ್ ಟು ಆ್ಯಡ್ ಮಾಡಿ 144 ಅಲ್ಲಿ ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ದಿಸ್ ಡಾಟಾ. 48 + 72 ಈಸ್ 80, 120. ಹೌದಾ? 120. ಇದರಲ್ಲಿ 120 ಮೈನಸ್ ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ? 24. ಸೊ 24 ಫಿಮೇಲ್ಸ್ ಆರ್ ಪ್ರೆಸೆಂಟ್ ಇನ್ ಎಚ್ ಆರ್ ಡಿಪಾರ್ಟ್ಮೆಂಟ್. ಹೌದಾ? ಇವ್ರು 24 ಆದ್ರೆ ಇವ್ರು ಎಷ್ಟಾಗ್ತಾರೆ? 16 ಮೇಲ್. ಸೊ ನಮಗೆ ಕೇಳಿರೋ ಆನ್ಸರ್ ಏನಂತಂದ್ರೆ ಮೇಲ್. ಇಲ್ಲಿ ನೋಡ್ರಿ, ಹೌ ಮೆನಿ ಮೇಲ್ ಎಂಪ್ಲಾಯೀಸ್ ಆರ್ ದೇರ್ ಇನ್ ಕಂಪ್ನಿ ಕ್ಯೂ. ಸೇಮ್ ಕಂಪ್ನಿ ಅಂತ ಕೇಳಿದರೆ ಕಂಪ್ನಿ ಕ್ಯೂ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಆಪ್ಷನ್ ಬಿ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ 5% ಆಫ್ ಎಂಪ್ಲಾಯ್ ಇನ್ ಕಂಪ್ನಿ ಪಿ ಆರ್ ಇನ್ ಎಚ್ ಆರ್ ಅಂಡ್ ಪ್ರೊಡಕ್ಷನ್ ಟುಗೆದರ್ ಅಂತಂದ್ರೆ 5% ಅಂತಂದ್ರೆ ಎಚ್ ಆರ್ ಪ್ಲಸ್ ಪ್ರೊಡಕ್ಷನ್ ಡಿವೈಡೆಡ್ ಬೈ ಟೋಟಲ್ ಇಂಟು 100. ಹೌದಾ? ಟೋಟಲ್ 5% ಇದ್ದಾರೆ ಅಂತ ತಿಳ್ಕೊಳ್ರಿ. ಇಲ್ಲಿ Z is equal to employees in company Q in HR and marketing. ಇಲ್ಲಿ ನೋಡ್ರಿ, HR plus marketing divided by total into 100. ಹೌದಾ? ಎಷ್ಟು ಅಕ್ಕ ನೋಡ್ರಿ, ಕಂಪ್ನಿ ಪಿ ಎಚ್ ಆರ್ ಮತ್ತೆ ಪ್ರೊಡಕ್ಷನ್. ಕಂಪ್ನಿ ಪಿ ಎಚ್ ಆರ್ ಅಂಡ್ ಪ್ರೊಡಕ್ಷನ್ ಇಸ್ ನಥಿಂಗ್ ಬಟ್ 140, 220 ಆಫ್ 500. ಹೌದಾ? ಹೌದಾ ಇಲ್ರಿ? 220 ಇದ್ದಾರೆ. 220 ಆಫ್ 500 into 100 is nothing but 5 4 y is equal to 44. ಇದೇ ತರ ಎಚ್ ಆರ್ ಮತ್ತೆ ಮಾರ್ಕೆಟಿಂಗ್ ಆಫ್ ಕಂಪ್ನಿ ಕ್ಯೂ. ಎಚ್ ಆರ್ ಅಂಡ್ ಮಾರ್ಕೆಟಿಂಗ್ ಆಫ್ ಕಂಪ್ನಿ ಕ್ಯೂ ಇಸ್ 160 ಔಟ್ ಆಫ್ ಟೋಟಲ್ 400. ಎಷ್ಟು ಪರ್ಸೆಂಟ್ ಇದ್ದಾರೆ? 160 ಔಟ್ ಆಫ್ 400 ಇಂಟು 100. ಹೌದಾ? ಹೌದು ಇಲ್ಲೋ? ನೆಕ್ಸ್ಟ್ ನೋಡ್ರಿ, this 00 got cancelled. 4 1s are 4, 40s are. The value of z will be 40. ಹೌದಾ? ನೆಕ್ಸ್ಟ್ ಏನು ಕೇಳಿದಾನೆ? y minus z. y is 44 minus 40 is nothing but 4. So which one will be your right answer? Option A. ಓಕೆ, ಯಾರಿಗಾದ್ರೂ ಸ್ಪೀಡ್ ಅನ್ನಿಸ್ತಾ ಇದ್ರೆ ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ, 0.5 ಮಾಡಿ. ಸ್ಲೋ ಅನ್ನಿಸೋರಿಗೆ 0.15 ಅಥವಾ 2 ಮಾಡಿ ನೋಡಿ. ಓಕೆ, ನೋ ಪ್ರಾಬ್ಲಮ್ ಇನ್ ದಟ್. ಸೊ ನೆಕ್ಸ್ಟ್ ಕ್ವಶನ್. If number of employees in marketing department in companies P and S are in ratio, marketing P and S ratio 5:4. ಫಸ್ಟ್ ಇದನ್ನ ಡಾಟಾ ಎಕ್ಸ್ಟ್ರಾಕ್ಟ್ ಮಾಡ್ಬೋದಾ? ಮಾಡ್ಬೋದು ನೋಡಿ. ಮಾರ್ಕೆಟಿಂಗ್ ಪಿ ಎಲ್ ಎಷ್ಟಿದ್ದಾರೆ? ಮಾರ್ಕೆಟಿಂಗ್ ಇನ್ ಪಿ 180 ಇದ್ದಾರೆ. ಸೊ 180 is equal to 5 parts ಅಂತ. ಇದರ ವ್ಯಾಲ್ಯೂ 180. If 180 is equal to 5, then 4 will be 180 by 5 is nothing but 36 into 4, 120, 144. ಹೌದಾ? ಸೊ 4 part will be 144. Next, and 24% employees in company ಎಸ್ ಆರ್ ಇನ್ ಮಾರ್ಕೆಟಿಂಗ್. ಈ ಮಾರ್ಕೆಟಿಂಗ್ ಅಲ್ಲಿ ಏನಿದಾರಲ್ಲ 144, ಅದೇ ಎಷ್ಟು ಇದ್ದಾರೆ ಟೋಟಲ್? ಎಸ್ ಅಲ್ಲಿ ಟೋಟಲ್ ಅದು 24% ಇದ್ದಾರೆ. ಎಸ್ ಅಲ್ಲಿ ಟೋಟಲ್ ಎಷ್ಟಿದಾರಲ್ಲ ಅದು 24%. ಎಸ್ ಅಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಎಷ್ಟಿದಾರಲ್ಲ ಎಷ್ಟಿದ್ದಾರೆ? 144. ದಟ್ ಈಸ್ 24% ಆಫ್ ಟೋಟಲ್ ನಂಬರ್ ಆಫ್ ಪೀಪಲ್ ಎಂಪ್ಲಾಯ್ಸ್ ಇನ್ ಕಂಪ್ನಿ ಎಸ್. ಇಫ್ 24% is equal to 144, then 100% is equal to into 100 divided by 24. 24 1s are 24 4s are. ಹೌದಾ? 24 4s is nothing but 400. Sorry, 24 6s are. This is nothing but 600. Total number of employees in company S is equal to 600. Next ಏನು ಕೇಳಿದ ನೋಡಿ. Then total number of employees in company S is what percent more or less than the total number of employees in company Q, total Q. ಇದಕ್ಕಿಂತ ಎಷ್ಟು ಜಾಸ್ತಿ ಇದೆ ಅಂತ. ಹೌ ಮಚ್ ಪರ್ಸೆಂಟ್ ಎಷ್ಟಿದೆ ಜಾಸ್ತಿ? 200 ಜಾಸ್ತಿ ಇದೆ. ಇನ್ ಕಂಪ್ಯಾರಿಸನ್ ವಿತ್ ಕಂಪ್ನಿ ಕ್ಯೂ ಎಷ್ಟಿದೆ? 400 ಇಂಟು 100. 200 1s are 200, 2s are 2 1s are 2, 50. ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ? 50% ಜಾಸ್ತಿ ಇದೆ. ಸೊ ಆಪ್ಷನ್ ಇ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್.
ಸೊ ಈ ಸೆಷನ್ಲಿ ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಯು ಕ್ಯಾನ್ ಮೆಸೇಜ್ ಮಿ ಪರ್ಸ್ನಲಿ ಆನ್ ಅವರ್ ವಾಟ್ಸಪ್ ನಂಬರ್, ಆರ್ ಯು ಕ್ಯಾನ್ ವಿಸಿಟ್ offline coaching center and you can clear all your doubts, not only regarding this DI, about all the subjects and everything in maths ಆಗಲಿ, ರೀಸನಿಂಗ್ ಆಗಲಿ, ಕಾನ್ಸ್ ಇದು ಆಗಲಿ, GK ಆಗಲಿ, ಕಂಪ್ಯೂಟರ್ ನಾಲೆಜ್ ಆಗಲಿ, ಹೆಂಗೆ ಪ್ರಿಪೇರ್ ಮಾಡಬೇಕು, ಏನು ಮಾಡಬೇಕು ಅಂತ ಯಾವುದೇ ಟೈಮಲ್ಲಿ ಆಫ್ಲೈನ್ ಕೋಚಿಂಗಿಗೆ ಬಂದು ಕೇಳ್ಬೋದು ನೀವು. ನಾವು ಇರ್ತೀವಿ ಮತ್ತು ಬೇರೆ ಫ್ಯಾಕಲ್ಟೀಸು ಇರ್ತಾರೆ, ಎಲ್ಲರೂ ಇರ್ತಾರೆ. ಓಕೆನಾ? ಫುಲ್ ಹೆಲ್ಪ್ ಮಾಡ್ತೀವಿ. ಸೊ ಇದೇ ರೀತಿ ನೆಕ್ಸ್ಟ್ ಇನ್ನೊಂದು DI ನಾಳೆ ತೊಗೊಂಡ್ಬರ್ತೀನಿ ನಿಮಗೋಸ್ಕರ. ಓಕೆನಾ? ನಾಳೆ ಅಥವಾ ಬೈ ಈವ್ನಿಂಗ್ ಇನ್ನೊಂದು DI ಮಾಡಿಸ್ತೀನಿ. ಸೊ ಇದೇ ಥರ ನಾವು ಅಟ್ಲೀಸ್ಟ್ 10 DIs ಮಾಡಿಸ್ತೀನಿ ನಿಮಗೆ. ಸೊ ದೀಸ್ 10 DIs ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಕೇಳ್ತಾರೆ, ಏನು ಮಾಡ್ತಾರೆ ಎಕ್ಸಾಮ್ಸಲ್ಲಿ. ಸೊ ಎಕ್ಸಾಮ್ಸಲ್ಲಿ ಹೋದಾಗ ನೀವು ಕಾನ್ಫಿಡೆನ್ಸ್ ಆಗಿ ಹೋಗ್ಬೋದು. ಓಕೆ, ಲೆಟ್ಸ್ ಎಂಡ್ ದಿಸ್ ಸೆಕ್ಷನ್ ಹಿಯರ್ ಓನ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.